ನನ್ನ ಎರಡನೇ ಮಗ ಮತ್ತು ಸೊಸೆದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ನೀವೆಲ್ಲ ಕುಟುಂಬ ಸಮೇತ ಬರಬೇಕು. ವೆಡ್ಡಿಂಗ್ ಆ್ಯನಿವರ್ಸಿನ ಲಕ್ಷ್ಮಿ ಅವ್ರದ್ದಾ? ಓಹೋ, ತುಂಬ ಸಂತೋಷ. ದೊಡ್ಡವ್ರನ್ನೆಲ್ಲ ಇನ್ವೈಟ್ ಮಾಡಿದ್ದೀರಾ? ಅವರೆಲ್ಲ ಬರ್ತಿದ್ದಾರಾ? ಎಂಟ್ರಿ ಪಾಸ್ ಏನಾದರೂ ಇದೆಯಾ? ನಮ್ಮ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರ್ಕೊಂಡು ಬರ್ಬೋದಾ ನಾವು? ಕೌಸಲ್ಯ, ಬೇಡ ಬಿಡಿ, ಅವರೆಲ್ಲ ನಮ್ಮ ಲೆವೆಲ್ಗೆ ಸೂಟ್ ಆಗಲ್ಲ. ನೀವೇ ಸ್ಪೆಷಲ್ ಆಗಿ ಬಂದು ಕರಿತಿದ್ದೀರಾ ಅಂದಮೇಲೆ ನಾವು ಖಂಡಿತ ಬರ್ತೀವಿ ರೀ. ನಮಗೋಸ್ಕರ ಸ್ಪೆಷಲ್ಲಾಗಿ ಟೇಬಲ್ನೆಲ್ಲ ಅರೇಂಜ್ ಮಾಡಿರ್ತಾರೆ, ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾರೆ. ಅಳಿಯಂದ್ರೆ ಅವತ್ತೇ ಬರಬೇಕಾ ಇಲ್ಲ 2 ದಿನದ ಮುಂಚೆನೇ ಬರಬೇಕಾ? ಮುಂಚೆನೇ ಬರಬೇಕು ಅಂದರೆ ಹೇಳಿ, ಬಂದು ಅಲ್ಲಿ ಅರೇಂಜ್ಮೆಂಟ್ಸ್ ಎಲ್ಲ ನಾನೇ ಮಾಡ್ತೀನಿ. ಕೌಸಲ್ಯ, ಒಂದು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅಳಿಯಂದ್ರೆ, ನಿಮ್ಮದು ದೊಡ್ಡ ಮನೆ ಕಾರ್ಯಕ್ರಮ, ಅಲ್ಲಿ ಬರೋರೆಲ್ಲ ದೊಡ್ಡವರೇ ಇರ್ತಾರೆ. ನಮ್ಮಂಥವ್ರು ಅಲ್ಲಿಗೆ ಬರೋದು ಹೋಗೋದು ಸರಿ ಕಾಣಲ್ಲ ಸರ್. ನಮಗೂ ದೊಡ್ಡ ಮನುಷ್ಯರ ಮುಂದೆ ಹೇಗೆ ನಡ್ಕೊಳ್ಳೋದು ಅಂತ ಗೊತ್ತಿಲ್ಲ. ನಮಗೂ ಮುಜುಗರ, ನಮಗೂ ಒಂಥರ ಅವಮಾನ ಅನ್ಸುತ್ತೆ. ಮಾನನೇ ದೊಡ್ಡದು ಅಂತ ಬದುಕೋರು ನಾವು. ಎಲ್ಲೂ ಯಾರಾದರೂ ಒಂದು ಚಿಕ್ಕ ಮಾತು ಹೇಳಿಬಿಟ್ರೆ ತುಂಬ ನೋವು ಅನ್ಬಸ್ತೀವಿ. ಹಾಗೆಲ್ಲ ಏನೂ ಆಗಲ್ಲ, ಅದಕ್ಕೆ ನಾನು ಅವಕಾಶನೂ ಮಾಡಿಕೊಡಲ್ಲ. ಅಮ್ಮ ನೀವೆಲ್ಲ ಬರ್ತೀರಾ ಅಂತ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ. ನೀವು ಬರಲಿಲ್ಲ ಅಂದರೆ ಅವ್ರ ಮನ್ಸಿಗೆ ತುಂಬ ನೋವಾಗುತ್ತೆ. ಅಯ್ಯೋ, ನೀವು ಕರೆದ ಮೇಲೆ ನಾವು ಬರ್ದೇ ಇರ್ತೀವ? ಬರ್ತೀವಿ ಬಿಡಿ. ಇವ್ರು ಸ್ವಲ್ಪ ಪುರಾಣ ಜಾಸ್ತಿ. ಕೌಸಲ್ಯ, ಅಯ್ಯ ನೀವೇನ್ರಿ, ನಮ್ಗೇನು ಲೆವೆಲೇ ಇಲ್ಲ, ನಾವು ಬಡವರು ಅಂತ ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡಬೇಡಿ. ಆ ಬ್ರೋಕರೇ ಹೇಳಿಲ್ವಾ ನೀವು ಏಜೆಗೆ ಮಗಳನ್ನ ಕೊಟ್ಟಿರೋದೇ ಒಂದು ದೊಡ್ಡ ಲೆವೆಲು ಅಂತ? ಅಯ್ಯ, ನೀವೇನು ಯೋಚನೆ ಮಾಡಬೇಡಿ ಅಳಿ. ಅಂದರೆ ನಾವು ಕುಟುಂಬ ಸಮೇತರಾಗಿ ಕ್ಯಾಬ್ ಟ್ಯಾಕ್ಸಿ ಮಾಡಿಕೊಂಡು ಬರ್ತೀವಿ. ನೀವೇನು ಕಾರ್ ಕಳಿಸೋದು ಬೇಡ. ಥ್ಯಾಂಕ್ ಯು, ಕೊಡೋಣ. ಅಯ್ಯೋ, ನೀವೇನು, ನೀವು ಬಂದ ಖುಷಿನಲ್ಲಿ ಆ ಗ್ಯಾಪ್ನಲ್ಲೇ ವೆರೈಟಿ ಅಡುಗೆ ಮಾಡಿಬಿಟ್ಟಿದ್ದೀನಿ. ಊಟ ಮಾಡ್ಕೊಂಡೇ ಹೋಗಬೇಕು. ನೀನು ಬಾ ಅಂದಿದ್ದಷ್ಟೇ ಹೂ ಅಂತೀಯ? ಅಮ್ಮ, ಅವ್ರಿಗೆ ಟೈಮ್ ಇಲ್ಲ, ನೀನು ತಲೆ ತಿನ್ಬಿಡ, ಸುಮ್ಮನೆರು. ಅರೆ ನೀನೇನೆ ಅವ್ರಿಗಿಂತ ಮುಂಚೆ ನೀನೇ ಆಗಲ್ಲ ಅಂತ ಹೇಳ್ತಾ ಇದೀಯಾ? ಅಳಿ ಅಂದರೆ ಪ್ಲೀಸ್ ದಯವಿಟ್ಟು ಊಟ ಮಾಡ್ಕೊಂಡು ಹೋಗಿ. ನೀವು ಊಟ ಮಾಡ್ಕೊಂಡು ಹೋಗಲಿಲ್ಲ ಅಂದರೆ ನಮ್ಮ ಮನ್ಸಿಗೆ ಬೇಜಾರಾಗುತ್ತೆ ಅಲ್ವೇನ್ರಿ? ಅಮ್ಮ, ಅರ್ಥ ಮಾಡ್ಕೋ, ಅವ್ರಿಗೆ ಮುಖ್ಯವಾದ ಕೆಲಸ. ಸರಿ, ಊಟ ಮಾಡ್ಕೊಂಡೇ ಹೋಗ್ತೀನಿ. ಇದು ನಮ್ಮ ಅಳಿಯಂದ್ರು ಅಂದರೆ 2 ನಿಮಿಷ ರೆಡಿ ಮಾಡಿಬಿಡ್ತೀನಿ. ಬಾರೆ ಬಾ, ಅಲ್ಲಿ ನೋಡ್ತೀನಿ. ನನ್ನ ಹೊಟ್ಟೆ ತುಂಬ ಭಾರ ಆಗ್ತಿದೆ, ನಡೆಯೋಕ್ಕೂ ಆಗ್ತಿಲ್ಲ. ಅಲ್ಲಿ ನೋಡಿ ಲೀಲೆ ಹೆಂಗ್ ಹೊಟ್ಟೆ ಇಟ್ಕೊಂಡಿದ್ದಾಳೆ ಅಂತ. ಏನಿಲ್ಲ, ಹೊಟ್ಟೆ ತುಂಬಾ ಭಾರ ಅನಿಸ್ತಾ ಇದೆಯಾ? ಅಯ್ಯೋ, ಏನು ಕೇಳ್ತೀರಾ, ನಂಗೆ ಹೊರೋದಕ್ಕೆ ಆಗ್ತಿಲ್ಲ. ಹಂಗೆಲ್ಲ ಅನ್ಬಾರ್ದು, ಅದು ನಮ್ಮ ಕರ್ತವ್ಯ. ಅಯ್ಯೋ, ನೀವು ಹೇಳೋದು ನಿಜ ಬಿಡಿ. ನಮ್ಮ ಹೊಟ್ಟೆನ ನಾವೇ ಹೊರಬೇಕು. ಸುಮ್ಮನೆ ಇರ್ತೀವಿ, ಅವರು ಬೇರೆ ಏನೋ ಮಾತಾಡ್ತಾ ಇದ್ದಾರೆ. ಅಯ್ಯೋ, ನೇರವಾಗಿ ಕೇಳಕ್ಕಾಗುತ್ತಾ? ನೋಡು ಅವ್ರ ಗಣ್ಣಿಗೆ ಎಷ್ಟು ಮುಜುಗರ ಆಗ್ತಾ ಇದೆ ಅಂತ. ಏನ್ ಮಾತಾಡ್ಸ್ಕೊಂಡು ನಿಂತ್ಕೊಂಡ್ಬಿಟ್ಟಲ್ಲ, ಎಷ್ಟು ದೃಷ್ಟಿ ಆಗಿದೆಯೋ ಏನೋ. ಮೊದಲು ದೃಷ್ಟಿ ತೆಗಿಯೋಣ. ದೃಷ್ಟಿನಾ? ಏಕೆ? ಅಯ್ಯೋ, ಈ ಟೈಮಲ್ಲಿ ಗಾಳಿ, ಸೋಂಕು, ದೃಷ್ಟಿ ಇವೆಲ್ಲ ಆಗೋದು ಸಹಜ. ಮಾವಿನಕಾಯಿ ತಗೊಂಡು ಏನು ಅಷ್ಟು ಗಬಗಬ ಅಂತ ತಿಂದ್ಬಿಟ್ಟಂತೆ.
ರಂಗಮ್ಮ ಎಲ್ಲ ಹೇಳ್ಬಿಟ್ರಾ? ಹ್ಞೂ, ನೀನ್ ಕೊಟ್ಟಿರೋ ಸಿಹಿ ಸುದ್ದಿ ಇಡೀ ಏರಿಯಾದಲ್ಲೆಲ್ಲ ಟಾಮ್ ಟಾಮ್ ಆಗಿದೆ. ಹಾ, ಆರತಿ ಮಾಡ್ಬೇಕು. ಇಬ್ರು ಅದತ್ರ ಬನ್ನಿ. ಹತ್ರ ಬನ್ನಿ ಸರ್. ಮತ್ತೆ ಫಂಕ್ಷನ್ ಎಲ್ಲ ಎಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಅಯ್ಯೋ, ನಮ್ಮ ಮನೇಲಿ ಎಲ್ಲೆಲ್ಲಿ ಏನ್ ಮಾಡ್ತಾರೆ ಅಂತ ನಂಗೆ ಹೇಳೋದೇ ಇಲ್ಲ. ಎಲ್ಲ ಸರ್ಪ್ರೈಸು. ಸರ್ಪ್ರೈಸಾ? ಹಾಗಾದ್ರೆ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತಾನೆ ಪ್ಲಾನ್ ಮಾಡಿರ್ತಾರೆ. ಸುಮ್ಮನೆ ಪಾಪ ಏಜೆ ಸರ್ಗೆ ಎಷ್ಟು ಮುಜುಗರ ಆಗ್ತಾ ಇದೆ. ಹೊರಡೋಣ. ಅಯ್ಯಯ್ಯೋ, ನನ್ನ ಫೇವ್ರೆಟ್ ಮಾವಿನಕಾಯಿ. ರೀತಿ ಬೇಗ ಹೋಗ್ಬಿಟ್ಟು ಮಾವಿನಕಾಯಿ ತಗೊಂಡ್ ಬಾರೆ. ಮಾವಿನಕಾಯ? ಎಷ್ಟ್ ತಿಂದ್ರು ತಿನ್ಬೇಕು ಅಂತಾನೆ ಅನ್ಸುತ್ತೆ. ಅನ್ಸುತ್ತೆ. ಈ ಟೈಮಲ್ಲಿ ಮಾವಿನಕಾಯಿ ಅಲ್ವಾ ಜೀವ? ಬೇಕಾದ್ರೆ ಹೇಳು, ನಮ್ಮ ಮನೇಲಿ ತಂದ್ಕೊಡ್ತೀನಿ. ಅಯ್ಯೋ ಬೇಡ, ಬೇಕಾದ್ರೆ ತರ್ಸ್ಕೊತೀನಿ. ರೇವತಿ ಬೇಗ ಬಾರೆ. ಥ್ಯಾಂಕ್ ಯು. ಬಾಯ್ ಸರ್. ಬಾಯ್ಲಿಲ್ಲ. ಬಾಯ್ಲಿಲ್ಲ. ಬಾಯ್ ಪಾ. ಮೆಲ್ಲಕ್ಕೆ ಹಂಪಿದ್ದಾಗ ಮೆಲ್ಲ ಕೊಡ್ಸಿ. ಇಲ್ಲದೆ ಹೋದ್ರೆ ಗಾಡಿ ಕುಲ್ಕುತ್ತೆ ನಂಗೆ ಹೊಟ್ಟೆ ಹೊತ್ತಿದ್ರೆ ಹೊಟ್ಟೆಲಿರೋದೆಲ್ಲ ವ್ಯಾಕ್ಕಂತ ಹೊರಗಡೆ ಬರುತ್ತೆ. ಓ ಶಟ್! ಇಡಿಯಟ್! ನಿನಗೆ ಏನ್ ಮಾತಾಡ್ಬೇಕು ಏನ್ ಮಾತಾಡ್ಬಾರ್ದು ಅಂತ ಏನು ಗೊತ್ತಾಗಲ್ವಾ? ಈಗ ನಾನು ಏನ್ ಮಾಡಿದೆ ಅಂತ ಬೈತಿದ್ದೀರಾ? ಅಲ್ಲ, ವಾಂತಿ ಬಂದ್ರೆ ವಾಂತಿ ಮಾಡೋದು ತಪ್ಪಾ? ಮಾತಾಡ್ಬೇಕಾರೆ ಏನು ಫಿಲ್ಟ್ರೇ ಇಲ್ವಾ ನಿನಗೆ? ಅಲ್ಲ, ಅವ್ರಗಳ ಮುಂದೆ ಹೊಟ್ಟೆ ವಾಂತಿ ಅದು ಇದು ಅಂದ್ರೆ ಅವ್ರಿಗೆ ಏನ್ ಐಡಿಯಾ ಬರುತ್ತೆ ಅಂತ ಗೊತ್ತಿದೆಯಾ ನಿನ್ಗೆ? ಏನ್ ತಿಳ್ಕೊತಾರೆ? ನಿನಗೆ 3 ತಿಂಗಳು ಏನಿಲ್ಲ ಬಿಡು. ನೀನ್ ಮಾಡೋದೆಲ್ಲ ಬರೀ ಇಂಥ ಕೆಲಸನೇ ಅಲ್ಲ. ನಿಮ್ಮ ಮನೆ ಹತ್ರ ಜನ, ಅವ್ರ ಮಾತುಗಳು, ಅವ್ರ ಬಿಹೇವಿಯರ್ ಇರಿಟೇಟ್ ಆಗತ್ತೆ ನನಗೆ. ನಾನು ಯಾರಿಗೂ ನೀವು ಬರ್ತೀರಾ ಅಂತ ಇನ್ಫಾರ್ಮೇಶನ್ ಲೀಕ್ ಮಾಡಿರ್ಲಿಲ್ಲ. ನೀವು ಸುಮ್ಮನೆ ನಂಗೆ ಬ್ಲೇಮ್ ಮಾಡಬೇಡಿ. ನನ್ನ ಫೋನು ನೀವೇ ಕಿತ್ಕೊಂಡು ಇಟ್ಕೊಂಡಿದ್ರಿ ತಾನೆ. ನಿನಗೆ ಡಂಗೂರ ಸಾರೋದಕ್ಕೆ ಫೋನ್ ಬೇಕಾಗಿಲ್ಲ, ಬರೀ ಬಾಯ ಸಾಕು ಅಂತ ನಂಗೆ ರಿಯಲೈಸ್ ಆಗುತ್ತೆ. ಒಟ್ಟಿನಲ್ಲಿ ನಿನ್ ಜೊತೆ ಬಂದ್ರೆ ನನಗೆ ಮುಜುಗರ ಆಗುತ್ತೆ. ಇದೊಳ್ಳೆ ಕಥೆ ಆಯ್ತಲ್ಲ. ನಾನು ಈ ಸತಿ ಏನು ಮಾಡಿಲ್ಲ, ಸುಮ್ಮನೆ ಬೈತಿದ್ದೀರಲ್ಲ. ನೀನು ಸುಮ್ಮನಿದ್ಯಾ? ಮತ್ತೆ ನಾವು ಬರ್ಬೇಕಾದ್ರೆ ಅಜ್ಜಿ ಸಿಕ್ಕಿದ್ರಲ್ಲ, ಅವ್ರ ಹತ್ರ ಏನ್ ಹೇಳ್ದೆ ನೀನು? ಓ, ಅದಾ ಖುಷಿ ವಿಷಯ ಹೇಳಕ್ ಬಂದಿದ್ದೀವಿ ಅಂತ ಹೇಳ್ದೆ. ಅದ್ರಲ್ಲೇನ್ ತಪ್ಪು? ಮಾವಿನಕಾಯಿ ತಿನ್ನಕ ಆಸೆ ಅಂತ ಹೇಳಿದ್ಯಾ ಅಲ್ವಾ? ಅದ್ರಲ್ಲೇನ್ ತಪ್ಪು? ನಾನ್ ಮಾವಿನಕಾಯಿ ತಿನ್ನೋದಕ್ಕೂ ನಿಮಗ್ ಮುಜುಗರ ಆಗೋದಕ್ಕೂ ಏನ್ ಸಂಬಂಧ? ಕೆಲವು ಸೂಕ್ಷ್ಮಗಳನ್ನ ನೀನ್ ಅರ್ಥ ಮಾಡ್ಕೋಬೇಕು. ಮಾವಿನಕಾಯಿ ತಿನ್ನಕ ಆಸೆ, ಖುಷಿ ವಿಚಾರ ಹೇಳಕ್ ಬಂದಿದ್ದೀನಿ ಅಂದ್ರೆ ಅವ್ರಿಗೇನ್ ತಿಳ್ಕೊತಾರ ಹೇಳು? ಇನ್ನೇನ್ ತಿಳ್ಕೊಂಡಿರ್ತಾರೆ? ಲಕ್ಷ್ಮಿ ವೆಡ್ಡಿಂಗ್ ಆನಿವರ್ಸರಿಗೆ ಇನ್ವೈಟ್ ಮಾಡಕ್ ಬಂದಿದೀವಿ ಅಂತ ತಿಳ್ಕೊಂಡಿರ್ತಾರ. ಅದಲ್ಲ, ಅವರು ತಿಳ್ಕೊಂಡಿದ್ದೆ ಬೇರೆ. ಬೇರೆನಾ? ಏನ್ ಬೇರೆ ಅರ್ಥ ಮಾಡ್ಕೊಂಡ್ರು? ಅದು ನೀನು ಏನ್ ಹೇಳಿ? ಏನಿಲ್ಲ ಬಿಡು. ಅಯ್ಯೋ, ಹೇಳಿ ಅದೇ ಕಷ್ಟ ಮುಜುಗರ ಪಡ್ತಾ ಇದ್ದೀರಾ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಮಾತಾಡ್ಬೇಡ ನೀನು. ನೋಡು, ನೀನು ಒಬ್ಳೆ ಬಂದಾಗ ಹೇಗೆ ಬೇಕಾರ ಇದ್ಕೋ. ಅಟ್ಲೀಸ್ಟ್ ನನ್ನ ಜೊತೆ ಬಂದಾಗ ಸೈಲೆಂಟ್ ಆಗಿ ಇರೋದು ಕಲ್ತ್ಕೋ. ನೆಕ್ಸ್ಟ್ ಟೈಮ್ ಏನಾರ ಈ ಥರ ನ್ಯೂ ಸೆನ್ಸ್ ಕ್ರಿಯೇಟ್ ಮಾಡಿದೆ ಸುಮ್ಮನಿರಲ್ಲ ನಾನು. ಅಜ್ಜಿ, ಇದ್ ನಿಮ್ಗೆ, ಇದ್ ನಂಗೆ. ತಗೊಳ್ಳಿ. ಆದ್ರೆ ನೀವ್ ಏನೇ ಹೇಳಿ ಅಜ್ಜಿ, ನಿಮ್ ಮಗನ್ ಸವಾಸನೇ ಅಲ್ಲ. ಕೂತ್ರು ಬೈತಾರೆ, ನಿಂತ್ರು ಬೈತಾರೆ. ಅಲ್ಲ, ನನ್ ಮಾವಿನಕಾಯಿ ತಿನ್ನೋದು ತಪ್ಪ, ಅದಕ್ಕೂ ಬೈತಾರೆ.
ಹುಚ್ಚು ಹುಡುಗಿ. ನೀನು ಬಯಸಿ ತಿಂದಿದೀಯ ಅಂತಂದರೆ ಅವರೆಲ್ಲ ನೀನೇನೋ ಸಿಹಿ ಸುದ್ದಿ ಕೊಡ್ತಿದ್ಯಾ ಅಂತ ಅಂದ್ಕೊಳ್ಳಲ್ವೇನೆ? ಅದಕ್ಕೆ ತಾನೇ ಹೋಗಿದ್ದು. ಲಕ್ಷ್ಮಿ ವೆಡ್ಡಿಂಗ್ ಆನಿವರ್ಸರಿ ಸಿಹಿ ಸುದ್ದಿ ತಾನೆ. ಓ ಪೆದ್ದು ಬಾ, ನನ್ನ ಮಗ ನೋಡಿದ್ರೆ ಅಷ್ಟೊಂದು ಪರ್ಫೆಕ್ಟು. ಅದೆಲ್ಲಿ ಗಂಟು ಬಿದ್ದೀಯ ನೀನು ಅವನಿಗೆ? ಸಾಕು ನಿಮ್ಮ ಮಗನ ಬಗ್ಗೆ ಬಿಲ್ಡಪ್ ಕೊಟ್ಟಿದ್ದು. ಅವ್ರು ಪರ್ಫೆಕ್ಟ್ ಅಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಾಯ್ತು. ಅಜ್ಜಿ, ನಿಮ್ಗೊಂದು ವಿಷಯ ಗೊತ್ತಾ? ನಿಮ್ ಮಗಂಗೆ ಬೈಕ್ ಓಡ್ಸಕ್ಕೆ ಬರಲ್ಲ. ಕೀ ಕೊಟ್ಟ ತಕ್ಷಣ ಹೆದರ್ಕೊಂಡು ನಡಗ್ಬಿಟ್ರು. ಅಲ್ಲ ಅಜ್ಜಿ, ನನ್ನಿಂದ ಕಾರ್ ಲಾಕ್ ಆಯ್ತು. ಅದಕ್ಕೆ ಸಿಟ್ ಮಾಡ್ಕೊಂಡ್ರು. ನಾನ್ ಕಷ್ಟಪಟ್ಟು ಬೈಕ್ ಅರೇಂಜ್ ಮಾಡಿದೆ. ಅದಕ್ಕೆ ಆ ಲೆವೆಲ್ಗೆ ಹೆದರ್ಕೊಳ್ಳೋದ? ನನ್ ಬೈಕ್ ಹತ್ತೋದು ಇಲ್ಲ ಮುಟ್ಟೋದು ಇಲ್ಲ ಅಂತ ಹೇಳ್ಬಿಟ್ರು. ಅಲ್ಲ, ಒಂದ್ ಬೈಕ್ ಓಡ್ಸಕ್ ಬರಲ್ಲ ಅಂದ್ರೆ ಅವ್ರೆಂತ ಪರ್ಫೆಕ್ಟ್ ಅಜ್ಜಿ. ಲೀಲಾ, ವಿಷಯ ಅದಲ್ಲಮ್ಮ, ಬೇರೆನೇ ಇದೆ. ಬೇರೆನಾ? ಏನು? ಅದನ್ನು ಕೇಳಲೇಬೇಡ. ಅದನ್ನು ಹೇಳೋ ಶಕ್ತಿ ನನಗೆ ಇಲ್ಲ ಅಂತಂದಮೇಲೆ ಪಾಪ ಅವನು ಹೇಗೆ ಹೇಳ್ತಾನೆ? ಅಂದ್ರೆ ನೋಡು, ಇನ್ಮೇಲಿಂದ ಅವನ ಹತ್ರ ಬೈಕ್ ಬಗ್ಗೆ ಆಗಲಿ, ಬೈಕ್ ಓಡಿಸೋದ್ರ ಬಗ್ಗೆ ಆಗಲಿ ಮಾತಾಡಕ್ಕೆ ಹೋಗ್ಬೇಡ. ಯಾಕಜ್ಜಿ? ಅದರಿಂದ ಅವನು ತುಂಬ ಡಿಸ್ಟರ್ಬ್ ಆಗ್ತಾನೆ. ಅದನ್ನು ನನ್ನ ಕೈಲಿ ನೋಡೋಕ್ಕಾಗಲ್ಲ. ಅಜ್ಜಿ ಯಾಕೆ ಇಷ್ಟೊಂದು ಎಮೋಷನಲ್ ಆದ್ರು? ಮತ್ತೆ ದೊಡ್ಡ ಮಗಂಗೆ ಬೈಕ್ ಓಡ್ಸಕ್ ಬರಲ್ಲ ಅಂದ್ರೆ ಅವಮಾನ ಅಲ್ವಾ? ಪಾಪ ಅಜ್ಜಿ. ಏಜೆ ಬೈಕ್ ಕಲಿದೇ ಇರೋದ್ರಿಂದ ಅವ್ರಿಗೆ ಎಷ್ಟು ಬೇಜಾರು. ಹಲೋ ಅನು, ಅವತ್ತು ಮನೆಗೆ ಬಂದು ಇಯರಿಂಗ್ಸ್ ಇಸ್ಕೊಂಡು ಹೋದಲ್ಲ, ಬೇಗ ತಂದ್ಕೊಡೆ, ಫಂಕ್ಷನ್ ಇದೆ. ಒಂದು ನಿಮಿಷ ಇರು, ಅರ್ಜೆಂಟ್ ಕೆಲಸ ಇದೆ, ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಏನಮ್ಮ ಅದು ಅರ್ಜೆಂಟ್ ಕೆಲಸ? ಅಪ್ಪ, ಎರಡೇ ಬಿಳಿ ಕೂದಲು ಕಾಣಿಸ್ತಿದೆ, ಕಿತ್ಬಿಡ್ತೀನಿ ಇರು. ಕಿತ್ಬಿಡ. ಅದು ಬಿಳಿ ಕೂದಲಲ್ಲ, ಬೆಳ್ಳಿ ಕೂದಲು. ನೀನ್ ಕಿತ್ತಿದ್ರೆ ಇಡೀ ತಲೆ ಬೆಳ್ಳಗಾಗುತ್ತೆ. ಬೆಳ್ಳಗಾದ್ರೆ ಆಗ್ಲಿ ಬಿಡಿ. ಇವಾಗ ಹಳೆ ಕಾಲದ ತರ ಬಣ್ಣ ಹಚ್ಕೊಳಕ್ ಕಷ್ಟನೇ ಪಡ್ಬೇಕಾಗಿಲ್ಲ. ಶಾಂಪೂ ತರ ಇರುತ್ತೆ, ಹಚ್ಕೊಂಡು ಸ್ನಾನ ಮಾಡಿದ್ರೆ ಸಾಕು. 10 ವರ್ಷ ಯಂಗ ಕಾಣಿಸ್ತೀರಾ. ಎಷ್ಟು ವಯಸ್ಸಾಗಿದೆಯೋ ಆ ಥರ ಕಾಣ್ಬೇಕಮ್ಮ. ಇಲ್ಲದೆ ಇದ್ರೆ ನಮ್ಮ ಮನೆ ಬಾಗಿಲಿಗೆ ನಿನಗೆ ಗಂಡುಗಳು ಬರೋ ಬದಲು ನನಗೆ ಹೆಣ್ಣುಗಳು ಬರೋಕ್ಕೆ ಶುರು ಮಾಡ್ತಾರೆ. ಬರ್ತಾರೆ ಹೆಣ್ಮಕ್ಳು ಬರೋರು ನಿಮ್ಮ ಹತ್ರ ಆಶೀರ್ವಾದ ತಗೊಳ್ಳೋ ಬದಲು ಆಟೋಗ್ರಾಫ್ ಕೊಡಿ ಚಂದ್ರಶೇಖರ್ ಸ್ವಾಮಿಗಳೇ ಅಂತ ಕೇಳ್ತಾರೆ. ರೀ, ಇನ್ನೊಂದು 2 ವರ್ಷ ಹೋದ್ರೆ ನಿಮ್ಮ ಅಪ್ಪ ಬಸ್ನಲ್ಲಿ ಹೋಗ್ಬೇಕಾದ್ರೆ ಏನದು ಸೀನಿಯರ್ ಸಿಟಿಸನ್ ಆ ಕಾರ್ಡ್ ಕೊಡ್ತಾರೆ, ಅದನ್ನ ಇಟ್ಕೊಂಡು ಹೋಗಿ ಕೇಳು. ಏನಾದ್ರು ಒಳ್ಳೇದು ಹೇಳ್ಕೊಡಿ ಅಂದ್ರೆ ಕೂತವಳೆ ಯಂಗು ಪಂಗು ಅನ್ಕೊಡು. ರೀ, ವಾಕಿಂಗ್ ಮಾಡಿ, ಶುಗರ್ ಆದ್ರೂ ಸ್ವಲ್ಪ ಕಡಿಮೆ ಆಗುತ್ತೆ. ನನಗೆಲ್ಲ ಇದೆ ಶುಗರು. ಈಗ ಬಾರ್ಡ್ರಲ್ಲಿ ಇದೆಯಲ್ಲ, ಅದು ಕಮ್ಮಿ ಆಗುತ್ತೆ ಅಂತ. ಅಪ್ಪ, ಅಮ್ಮ ಡಿಗ್ರೇಡ್ ಮಾಡ್ತಿದ್ದಾರೆ. ಬಿಲ್ಡಪ್ ತಗೋ, ಬಿಲ್ಡಪ್. ಕೌಸಲ್ಯ, ಹೇಳಿ. ಅಪ್ಡೇಟ್ ಆಗದೆ ಇರೋದು ನಾನಲ್ಲ ಕಣೆ, ನೀನು. ಆಟೋಗ್ರಾಫ್ ಎಲ್ಲ ಹೋಗಿ ಎಷ್ಟು ವರ್ಷ ಆಯ್ತು ಗೊತ್ತಾ? ಇವಾಗ ಏನಿದ್ರು ಸೆಲ್ಫಿ ಟೈಮು. ನಾನು ಯಂಗ್ ಆಗಿದ್ದಾಗ ಫೋಟೋಗ್ರಾಫರ್ಸೇ ನನ್ನ ಹತ್ರ ಬರೋರು, ಪಕ್ಕದಲ್ಲಿ ನಿಂತ್ಕೊಂಡು ಕ್ಯಾಮ್ರಾ ನನ್ನ ಕೈಯಲ್ಲಿ ಕೊಟ್ಟು ಕ್ಲಿಕ್ ಮಾಡಿ ಸಾರ್ ಅಂತ. ಬೆಳಗ್ಗಿಂದ ಸಂಜೆ ಒಳಗೆ ಒಂದು ಅರ್ಧ ಡಜನ್ ಹುಡುಗಿಯರಾದರೂ ರೋಸ್ ಕೊಟ್ಟೋಗೋರು ಬಂದು, ಗೊತ್ತಾ? ನೀವು ಒಂದಾದ್ರೂ ಕೊಟ್ಟಿದ್ಯಾ? ರೀ, ನಿಮ್ದು ತುಂಬಾ ಆಯ್ತು ಚಂದ್ರಶೇಖರ್ ಸ್ವಾಮಿಗಳೇ. ಮಗಳು ಅಳಿಯ ಮನೆಗೆ ಬಂದು ಕರೆದಿದ್ದಾರೆ. ಲೇಟಾಗಿ ಹೋದ್ರೆ ಚೆನ್ನಾಗಿರುತ್ತಾ? ಹೋಗಿ ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ತಗೊಂಡು ಬನ್ನಿ. ಗುಲಾಬಿ ಅಂತೆ, ಗುಲಾಬಿ. ಅಲ್ಲಿ ಹೋಗಿದ ತಕ್ಷಣ ತಣ್ಣಗಾಗ್ಬಿಡುತ್ತೆ, ಆಯ್ತಾ? ಒಂದು ರೋಸು ತಂದ್ಕೊಡ್ತೀನಿ, ಅದನ್ನಾದ್ರೂ ಕೊಡು. ಏನಮ್ಮ, ಏನೋ ಲವಲ್ ಸ್ಮೈಲ್ ಮಾಡ್ತಾ ಇದೆಯಾ? ನೀನೇನೇ ನೋಡ್ತಾ ನಿಂತಿದ್ಯಾ? ಹೋಗಿ ರೆಡಿಯಾಗು.
ಅರೆ ಲೀಲಾ ಸರು ಇಬ್ರು ಕಾಣ್ತಾ ಇಲ್ಲ. ಮನೇಲಿ ಪೂಜೆ ನಡೀತಾ ಇದೆ, ಅದಾದ್ಮೇಲೆ ದೊಡ್ಡ ಫಂಕ್ಷನ್ ಇದೆ. ಇಷ್ಟೆಲ್ಲ ಗೊತ್ತಿದ್ದು ಲೀಲಾ ಅವ್ರು ಎಲ್ಲಿ ಹೋದ್ರೋ ಏನೋ. ಅವ್ರನ್ನ ಹುಡ್ಕೊಂಡು ಬರೋಕ್ಕೆ ಸರೂನ್ ಕಳ್ಸಿದ್ದೀನಿ. ಮೋಸ್ಟ್ಲಿ ಇನ್ನೂ ಮಲಗಿರ್ಬೇಕು. ಎಲ್ಲ ಗೊತ್ತಿದ್ದು ಲೀಲಾ ಅವ್ರು ಯಾಕೆ ಹೀಗೆ ಮಾಡ್ತಾರೋ ಏನೋ. ಇರಿ ಅಜ್ಜಿ, ನಾನೇ ಹೋಗಿ ಕರ್ಕೊಂಡ್ಬರ್ತೀನಿ. ಬೇಡ, ಯಾಕೆ ಅಜ್ಜಿ? ಲೀಲಾ ಅವರು ಪೂಜೆಗೆ ಬರೋ ಹಾಗಿಲ್ವಾ? ಹಾಗಲ್ಲ, ಅವಳು ಫಂಕ್ಷನ್ಗೆ ಸಂಬಂಧಪಟ್ಟಂಗೆ ಕೆಲವು ಕೆಲಸಗಳನ್ನ ಮಾಡ್ತಾ ಇದ್ದಾಳೆ. ಆದರೂ ಪೂಜೆ ಟೈಮಲ್ಲಿ ಕೆಲಸ ಮಾಡೋಂಥದ್ದೇನಿದೆ? ಬಂದು ಮಂಗಳಾರತಿ ತಗೊಂಡು ಹೋಗ್ಬೋದಲ್ವಾ? ಪೂಜೆ ಅಂದ್ರೇನು? ಭಕ್ತಿ. ಭಕ್ತಿ ಏಕಾಗ್ರತೆಯಿಂದ ಬರುತ್ತೆ. ಏಕಾಗ್ರತೆ ಶ್ರದ್ಧೆ ಇದ್ದರೆ ಮಾತ್ರ ಬರೋದು. ನಿಷ್ಕಲ್ಮಶವಾಗಿ ಮಾಡೋ ಯಾವುದೇ ಕೆಲಸದಲ್ಲೂ ಈ ಭಕ್ತಿ, ಶ್ರದ್ಧೆ, ಏಕಾಗ್ರತೆ ಎಲ್ಲ ಇರುತ್ತೆ. ಅಂಥ ಕೆಲಸ ಪೂಜೆಗೆ ಸಮನಾಗಿರುತ್ತೆ. ಅದಕ್ಕೆ ದೊಡ್ಡವರು ಹೇಳೋದು ಕಾಯಕವೇ ಕೈಲಾಸ ಅಂತ. ಮುತ್ತಿನಂತ ಮಾತು ಹೇಳ್ದೇರ. ಬನ್ನಿ ಬನ್ನಿ, ಎಲ್ಲರೂ ಮಂಗಳಾರತಿ ತಗೊಳ್ಳಿ. ನೂರು ಕಾಲ ಸುಖವಾಗಿರಿ. ಥ್ಯಾಂಕ್ ಯು ಅಜ್ಜಿ. ಥ್ಯಾಂಕ್ಸ್ ನನಗೆ ಹೇಳಬೇಡಿ. ದೇವ್ರ ಮನೆಗೆ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳಿ. ತುಂಬ ಜನ ಹೇಳ್ತಿರ್ತಾರೆ ದೇವ್ರು ಎಲ್ಲ ಕಡೆ ಇರೋದಕ್ಕಾಗೋದಿಲ್ಲ ಅಂತ, ತಾಯಿನ ಸೃಷ್ಟಿ ಮಾಡಿದ್ದಾರೆ ಅಂತ. ಆ ಮಾತು ನಿಜನೇ ಇರ್ಬೋದು, ಆದರೆ ನನ್ನ ಪಾಲಿಗೆ ಯಾವ ದೇವರು ನನ್ನ ಸಹಾಯಕ್ಕೆ ಬರಲಿಲ್ಲ. ಯಾವ ದೇವರು ನನ್ನ ಕೈ ಹಿಡಿಲಿಲ್ಲ, ಯಾವ ದೇವರು ನನ್ನ ಕಾಪಾಡ್ಕೊಳ್ಳಿಲ್ಲ. ಹಾಗೇನಾದರೂ ದೇವರು ನನಗಿಷ್ಟೆಲ್ಲ ಮಾಡಿದ್ದಾನೆ ಅನ್ನೋದೇ ನಿಜ ಆದರೆ ನನ್ನ ಪಾಲಿಗೆ ನನ್ನ ದೇವರು ನಮ್ಮಪ್ಪ. ಎದ್ದೇಳಿ. ಎಲ್ಲರೂ ಮಾಡೋ ತಪ್ಪೇನು ಗೊತ್ತಾ? ಅಪ್ಪ ಅಮ್ಮನ್ನ ದೇವ್ರಿಗೆ ಹೋಲಿಸೋದು, ಅಪ್ಪ ಅಮ್ಮನಲ್ಲಿ ದೇವ್ರನ್ನ ಕಾಣೋದು. ಆದರೆ ಮನುಷ್ಯ ಕಷ್ಟ ಬಂದಾಗ ಮಾತ್ರ ದೇವ್ರ ಹತ್ರ ಹೋಗ್ತಾನೆ. ಹಾಗೆ ನೋಡಿದ್ರೆ ಕಷ್ಟ ಬಂದಾಗ ಮಾತ್ರ ಅಪ್ಪ ಅಮ್ಮನ ಕೈಗೆ ಸಿಗ್ತಾರೆ. ಆ ಋಣ ತೀರ್ಸೋದಕ್ಕೆ ಸದಾಕಾಲ ಅವ್ರ ಜೊತೆಲಿರಬೇಕು. ಅದಕ್ಕಿಂತ ಹೆಚ್ಚಿಗೆ ಇನ್ನೇನೋ ಬೇಕಾಗಲ್ಲ ಅವ್ರಿಗೆ. ನಿನ್ನ ಮಾತು ನಿಜ ರಾಮ್. ಮಕ್ಕಳಿಗೆ ಯಾವಾಗಲೂ ಮಕ್ಕಳ ಜೊತೆ ಇರಬೇಕು ಅಂತ ಆಸೆ ಆಗುತ್ತೆ. ವಯಸ್ಸಾಗ್ತಾ ಆಗ್ತಾ ನಾವು ಮಕ್ಕಳೇ ಆಗ್ಬಿಡ್ತೀವಿ. ಅದಕ್ಕೆ ಮಕ್ಕಳ ಜೊತೆ ಇರಬೇಕು ಅಂತಾನೆ ಆಸೆ ಪಡ್ತೀವಿ. ಹಾಗಂತ ದಿನದ 24 ಗಂಟೆನೂ ಜೊತೆಲಿ ಇರಬೇಕು ಅಂತ ಅಲ್ಲ. ಒಂದೆರಡು ಕ್ಷಣ ಅವ್ರ ಜೊತೆ ನಗ್ನಗ್ತಾ ಇದ್ರೂ ಸಾಕು. ಅದ್ರ ಖುಷಿ 24 ಗಂಟೆನೂ ನಾವು ಅನುಭವಿಸ್ತಾ ಇರ್ತೀವಿ. ಯಾವ ದೇವ್ರ ವರನೋ ಏನೋ ನನಗಿಂಥ ಮಗ ಸಿಕ್ಕಿದ್ದಾನೆ. ಹೌದಜ್ಜಿ, ನಿಮಗೆ ಒಳ್ಳೆ ಮಗ ಸಿಕ್ಕಿದ್ದಾರೆ.
ನಮಗೆ ಒಳ್ಳೆ ಅಪ್ಪ ಸಿಕ್ಕಿದ್ದಾರೆ. ಸೊ ಅವರು ಒಳ್ಳೆ ಮಗ, ಒಂದು ಒಳ್ಳೆ ಅಪ್ಪ. ಈಸ್ ಅ ಕಂಪ್ಲೀಟ್ ಮ್ಯಾನ್.